ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ಯುದ್ಧಕ್ಕೆ ನನ್ನನ್ನು ಪ್ರೇರೇಪಿಸಿದ್ದು ಇಂತಹದ್ದೇ ವ್ಯಕ್ತಿ ಅಂತ ಹೇಳಿ ಈಗ ಬೇರೆಯವರ ತಲೆ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಡೊನಾಲ್ಡ್ ಟ್ರಂಪ್ ತನ್ನ ಹೇಡಿತನವನ್ನು ಪ್ರದರ್ಶನ ಮಾಡ್ದಂಗಾಯ್ತು. ನಿಮಗೆ ಗೊತ್ತೇ ಇದೆ, ನಿನ್ನೆ ಎಲ್ಲ ಹೇಳಿದ್ದೆ ನಾನು ಯಾವ ರೀತಿ 5 ದಿನಗಳ ಯುದ್ಧ ವಿರಾಮ ಘೋಷಣೆ ಮಾಡಿ, ಏಕಪಕ್ಷೀಯವಾಗಿ ಯುದ್ಧ ವಿರಾಮ ಘೋಷಣೆ ಮಾಡಿ ಆಲ್ಮೋಸ್ಟ್ ಡೊನಾಲ್ಡ್ ಟ್ರಂಪ್ ಮಂಡಿಯೂರಿ ಆಗಿದೆ. ಆ ನಂತರ ಈಗ ಮಾಡ್ತಿರೋ ಪ್ರಯತ್ನ ಅಂದರೆ ಈ ಯುದ್ಧಕ್ಕೆ ನಾನಲ್ಲ ಕಾರಣ, ಇನ್ಯಾರೋ ಕಾರಣ ಅಂತ. ಸೊ ಯಾರ ಕಡೆ ಕೈ ತೋರಿಸಿದ್ದು, ಆ ವ್ಯಕ್ತಿ ಯಾರು, ಏನೆಲ್ಲ ಹೇಳಿದ್ರು ಡೊನಾಲ್ಡ್ ಟ್ರಂಪ್ ಅನ್ನೋದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಅಮೆರಿಕದಲ್ಲಿ 2 ಚರ್ಚೆಗಳು ನಡೀತಾ ಇದೆ. ಯುದ್ಧಕ್ಕೆ ಕಾರಣಗಳು ಇವೆರಡರಲ್ಲಿ ಒಂದಿರಬೇಕು ಅಂತ ಕೆಲವರು ಒಂದು ಹೇಳ್ತಿದ್ದಾರೆ, ಇನ್ನೊಂದಷ್ಟು ಜನ ಬೇರೆ ಹೇಳ್ತಿದ್ದಾರೆ. ಆ 2 ಕಾರಣಗಳು ಏನು, ಯಾವುದ್ರ ಬಗ್ಗೆ ಚರ್ಚೆ ನಡೆಸ್ತಿರೋದು ಅಮೆರಿಕದಲ್ಲಿ ಜನ ಅನ್ನೋದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಪ್ರತಿ ವಿಡಿಯೋದಲ್ಲೂ ವಿವರಿಸುವ ಹಾಗೆ ಹೇಳೋದೇನು ಅಂದರೆ, ಫೆಬ್ರವರಿ 28ನೇ ತಾರೀಕು 2026ನೇ ಇಸವಿ ಆವತ್ತು ಮಾತುಕತೆಗಳ ನಡುವೆ ಮೋಸದಿಂದ ದ್ರೋಹ ಬಗೆದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ನ ಸರ್ವೋಚ್ಚ ನಾಯಕನನ್ನು ಕೊಲ್ಲುವ ಮೂಲಕ ಮೊದಲ ದಾಳಿ ಮಾಡ್ತಾರೆ. ಅಲ್ಲಿಗೆ ಯುದ್ಧ ಆರಂಭ ಆಗುತ್ತೆ. ಅಲ್ಲಿಂದ ಇಲ್ಲಿಯವರೆಗೆ 25 ದಿನ ಕಳೆದು ಹೋಯಿತು. 26ನೇ ದಿನ ಇವತ್ತು. ಇಲ್ಲಿಯವರೆಗೆ ಇರಾನ್ ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿಲ್ಲ, ಒಂದು ಚೂರು ಹೆದರ್ಕೊಂಡಿಲ್ಲ, ಯಾವ ಬೆದರಿಕೆಗೂ ಬಗ್ಗಿಲ್ಲ ಮತ್ತು ಬ್ಯಾಕ್ ಡೌನ್ ಆಗ್ತೀನಿ ಅಥವಾ ಹಿಂದಕ್ಕೆ ಹೋಗ್ತೀನಿ ಅನ್ನೋ ಸೂಚನೆಗಳನ್ನು ಕೊಡ್ತಾ ಇಲ್ಲ. ಯುದ್ಧ ವಿರಾಮಕ್ಕೆ ಅಮೇರಿಕನೇ ಬೇಡ್ಕೊಳ್ತಿದ್ರು ಸಹ ನಾವು ಯುದ್ಧ ವಿರಾಮವನ್ನು ಈಗ ಘೋಷಣೆ ಮಾಡ್ಕೊಳ್ಳಲ್ಲ, ನಾವು ಯಾವಾಗ ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ, ನಾವು ಮಾಡ್ತೀವಿ, ತುಂಬ ಲಾಂಗ್ ಯುದ್ಧ ಇದು, ತಡ್ಕೋಬೇಕು ನೀವು ಅಂತ ಹೇಳ್ಕೊಂಡು ಆವಾಜ್ ಹಾಕ್ಕೊಂಡೆ ಇರಾನ್ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಿದೆ. ಮಿಕ್ಕಂತೆ ಬೇರೆ ವಿಚಾರಗಳನ್ನು ನೀವು ಪ್ರತಿದಿನ ನಾನು ಚಾನಲನ್ನು ನೋಡಿದ್ರೆ 1, 2 ಕೆಲವು ಸಂದರ್ಭಗಳಲ್ಲಿ 3 ವಿಡಿಯೋಗಳು ಇರ್ತವೆ, ಡೆವಲಪ್ಮೆಂಟ್ಗಳು ಆದಂಗೆ ಆ ವಿಡಿಯೋಗಳನ್ನು ನೋಡಿ. ಸೊ ಇವತ್ತು ನಾನು ನಿಮ್ಗೆ ಹೇಳೋಕೆ ಬರ್ತಿರುವಂಥದ್ದು ಏನು ಅಂದರೆ, ಡೊನಾಲ್ಡ್ ಟ್ರಂಪ್ ಹೇಳಿತನ ನಿನ್ನೆನೆ ಪ್ರದರ್ಶನ ಆಗೋಯ್ತು. ಮೊನ್ನೆನೆ ಏನಂತ 5 ದಿನಗಳ ಏನು ಏಕಪಕ್ಷೀಯವಾದಂತಹ ಸೀಸ್ ಫೈರ್ ಯುದ್ಧ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡ್ಕೊಂಡ್ರು. ಇರಾನ್ ಹೇಳ್ತಾ ಯಾರ ಜೊತೆ ಮಾತಾಡಿದ್ರಿ, ನಾವು ನಿಮ್ಮ ಜೊತೆ ಮಾತಾಡೇ ಇಲ್ಲ, ನಾವು ಯುದ್ಧ ವಿರಾಮ ಅನ್ನುವಂಥ ಮಾತೇ ಎತ್ತಿಲ್ಲ, ನಮಗೆ ಯುದ್ಧ ವಿರಾಮ ಬೇಕಾಗಿಲ್ಲ, ವಿ ಆರ್ ರೆಡಿ ಟು ಫೈಟ್ ಆ್ಯಂಡ್ ವಿ ವಿಲ್ ಕೀಪ್ ಫೈಟಿಂಗ್ ಅಂತ ಹೇಳ್ಕೊಂಡ್ರು. ಅದೇ ರೀತಿಯಾಗಿ ನಿನ್ನೆನೂ ಸಹ ಇಸ್ರೇಲ್ ಮೇಲೆ ಬಾಂಬಾರ್ಡ್ಮೆಂಟ್ ಮಾಡಿ ಧ್ವಂಸ ಮಾಡ್ತಾನೆ ಇದ್ದಾರೆ. ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲ ಇರಾನ್ ಮಾಡ್ತಾನೆ ಇದೆ. ಸೊ ಯುದ್ಧ ವಿರಾಮ ಅನ್ನೋದು ಇರಾನ್ ಕಡೆಯಿಂದ ಆಗೇ ಇಲ್ಲ. ಅಮೇರಿಕ ತನಗೆ ತಾನೇ ಹೇಳ್ಕೊಂಡಿರೋದು, ಟ್ರಂಪ್ ತನಗೆ ತಾನೇ ಹೇಳ್ಕೊಂಡಿರೋದು. ಯಾಕೆ ಅನ್ನೋದು ಸಹ ನಾನು ವಿವರಿಸಿದ್ದೀನಿ. 48 ಗಂಟೆಗಳ ಒಳಗೆ ಹೊರ್ಮುಜ್ ಸ್ಟ್ರೈಟನ್ನು ನೀವು ಸಂಚಾರ ಮುಕ್ತ ಮಾಡದೆ ಹೋದರೆ ನಿಮ್ಮ ವಿದ್ಯುತ್ ಸ್ಥಾವರಗಳು, ಎನರ್ಜಿ ಇನ್ಫ್ರಾಸ್ಟ್ರಕ್ಚರು ಎಲ್ಲವನ್ನೂ ನಾಶ ಮಾಡಿಬಿಡ್ತೀನಿ ಅಂತ ಟ್ರಂಪ್ ಬೆದರಿಕೆ ಹಾಕಿದರು. ಆ ಬೆದರಿಕೆಗೆ ಇರಾನ್ ಉತ್ತರ ಕೊಡ್ತು, ನೀವು ದಮ್ಮಿದ್ರೆ ಮುಟ್ಟು ನೋಡಿ, ನೀವು ನಮ್ಮ ಎನರ್ಜಿ ಸೆಕ್ಟರನ್ನು ಮುಟ್ಟಿದ್ರೆ, ಇನ್ಫ್ರಾಸ್ಟ್ರಕ್ಚರನ್ನು ಮುಟ್ಟಿದ್ರೆ, ನಾವು ಅರಬ್ ರಾಷ್ಟ್ರಗಳಲ್ಲಿರುವಂತಹ ಎನರ್ಜಿ ಸೆಕ್ಟರ್ಗಳನ್ನು ಮುಟ್ತೀವಿ, ಅವಾಗ ನಿಮಗೆ ಗೊತ್ತಾಗತ್ತೆ ಅಂತ. ಅದು ಹೇಳಿದ್ದೆ ತಡ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಕಡೆಯಿಂದ ಹೇಳಿಕೆ ಬಂತು. ಏಕಪಕ್ಷೀಯವಾದಂತಹ ಹೇಳಿಕೆ ಅದು. ಯಾಕಂದರೆ ಇರಾನ್ ಹೇಳ್ತಿದೆ, ನಾವು ಯಾರ ಜೊತೆನೂ ಮಾತಾಡಿಲ್ಲ, ಯುದ್ಧ ವಿರಾಮ ನಾವಂತೂ ಒಪ್ಕೊಂಡಿಲ್ಲ, ಮಾತೇ ಆಡಿಲ್ಲ, ಎಲ್ಲಿಂದ ಬರಬೇಕು ಒಪ್ಕೊಳ್ಳೋದು ಅಂತ ಹೇಳ್ತು. ಯುದ್ಧ ವಿರಾಮ ಘೋಷಣೆ ಆಯಿತು ಟ್ರಂಪ್ ಕಡೆಯಿಂದ. ಅವರು ಪೋಸ್ಟ್ ಹಾಕ್ಕೊಂಡ್ರು ಸೋಷಿಯಲ್ ಮೀಡಿಯಾದಲ್ಲಿ, ಮಾತುಕತೆ ನಡೀತಾ ಇದೆ, ಫಲಪ್ರದವಾಗಿದೆ, ಹಾಗಾಗಿ ಮಾತುಕತೆ ಮುಗಿಯೋವರೆಗೆ ಅಥವಾ ನೆಕ್ಸ್ಟ್ 5 ದಿನಗಳವರೆಗೆ ಯಾವುದೇ ದಾಳಿ ಇರಲ್ಲ. ಅದು ಹೇಡಿತನ, ಮಂಡಿಯೂರೋದು ಆಯಿತು. ಇನ್ನು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿ ಅಮೇರಿಕಾದಲ್ಲಿ ಜನ ಉಗಿತಾ ಇದ್ದಾರಲ್ಲ, ಈ ಯುದ್ಧಕ್ಕೂ ನಮಗೆ ಏನು ಸಂಬಂಧ, ಯಾಕೆ ನಾವು ಮಧ್ಯದಲ್ಲಿ ಹೋಗಬೇಕಾಯಿತು, ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಕಳ್ಕೊಳ್ತಾ ಇದ್ದೀವಿ, ಸೈನಿಕರನ್ನು ಕಳ್ಕೊಳ್ತಾ ಇದ್ದೀವಿ, ಮಾನ ಹೋಗ್ತಾ ಇದೆ, ನಮ್ಮ F-15 F-35 ಜೆಟ್ಗಳು ಬೀಳ್ತಾ ಇದ್ದಾವೆ ಅಂತ ಜನ ರೊಚ್ಚಿಗೆದ್ದ ನಂತರ ಡೊನಾಲ್ಡ್ ಟ್ರಂಪ್ ಈಗ ಈ ಯುದ್ಧ ನನ್ನಿಂದ ಆಗಿದ್ದಲ್ಲ, ನನ್ನ ನಿರ್ಧಾರ ಅಲ್ಲ, ನನ್ನನ್ನು ಬಲವಂತ ಮಾಡಿದ್ರು ಅನ್ನೋ ರೀತಿಯಲ್ಲಿ ಅಥವಾ ನನಗೆ ಸಜೆಸ್ಟ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಇನ್ನೊಬ್ಬರ ತಲೆ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನು ನಿನ್ನೆ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಮೆಂಫಿಸ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಎಲ್ಲರೂ ಸೇರಿದ್ರು. ಅಲ್ಲಿ ರಕ್ಷಣಾ ಸಚಿವಾಲಯದ ಕಾರ್ಯದರ್ಶಿ ಸಹ ಇದ್ರು, ಪೀಟ್ ಹೆಕ್ಸೆತ್ ಅಂತ. ಆ ವ್ಯಕ್ತಿಯ ಕಡೆ ಕೈ ತೋರಿಸಿ ಡೊನಾಲ್ಡ್ ಟ್ರಂಪ್, ಪೀಟ್ ಈ ಬಗ್ಗೆ ಮೊದಲು ಮಾತನಾಡಿದ್ದು ನೀನೇ. ಯಾವುದ್ರ ಬಗ್ಗೆ? ಇರಾನ್ ಮೇಲೆ ದಾಳಿ ಮಾಡೋದ್ರ ಬಗ್ಗೆ. ಅವರು ಪರಮಾಣು ಅಸ್ತ್ರ ಹೊಂದೋದನ್ನು ನಾವು ಅನುಮತಿಸೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ
ಸೇನಾ ಕಾರ್ಯಾಚರಣೆ ಕೈಗೊಳ್ಳಬೇಕು ಅಂತ ಹೇಳಿದ್ದು ನೀನೇ ಅಂತ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಅನ್ನುವಂತಹ ವ್ಯಕ್ತಿಯ ಕಡೆ ಕೈ ತೋರಿಸ್ಬಿಟ್ರು ಟ್ರಂಪ್. ಆತ ಏನು ಮಾಡ್ತಾನೆ ಪಾಪ, ಪ್ರೆಸಿಡೆಂಟ್ ಹೇಳ್ತಿರ್ಬೇಕಾದ್ರೆ ಹಿ ಅಂತ ನಗ್ತಿದ್ದ. ಅದಕ್ಕೂ ಮುಂದುವರಿಸಿ ಟ್ರಂಪ್ ಹೇಳೋದು, ಪೀಟ್ ಹತ್ರ ಮಾತಾಡಿದೆ ನಾನು, ಪೀಟ್ ಅಂದರೆ ಪೀಟ್ ಹೆಕ್ಸೆತ್ ಹತ್ರ, ಅದರ ಜೊತೆಗೆ ಜನರಲ್ ಕೇರ್ಗೂ ಕರೆ ಮಾಡಿದ್ದೆ, ಅವರೆಲ್ಲರೂ ಒಂದೇ ಮಾತಾಗಿತ್ತು, ದಾಳಿ ಮಾಡೋಣ. ನಮಗಿದ್ದಿದ್ದು ಎರಡೇ ಆಯ್ಕೆಯಲ್ಲಿ, ಒಂದು ಏನಾದರೂ ಆಗಲಿ ಅಂತ ನಾವು ಸುಮ್ಮನೆ ನೋಡ್ತಿರೋದು, ಇಲ್ಲದೆ ಹೋದರೆ ಅವರು ಪರಮಾಣು ಶಕ್ತಿಯನ್ನು ಹೊಂದದ ರೀತಿಯಲ್ಲಿ ನಾವು ತಡೆಯೋದು. ಸೊ ನಾವು ತಡೆಯೋದನ್ನು ಆಯ್ಕೆ ಮಾಡ್ಕೊಂಡ್ವಿ, ಅವ್ರ ಮೇಲೆ ದಾಳಿ ಮಾಡಿದ್ವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನು ಕೊಟ್ಟರು. ಅಲ್ಲಿಗೆ ಈ ಯುದ್ಧದ ಏನು ಡಿಸಿಷನ್ ಇದೆಯಲ್ಲ ಅದು ನಾನು ತೆಗೆದುಕೊಂಡಿದ್ದಲ್ಲ, ನನ್ನನ್ನು ಉಗಿಬೇಡಿ, ಇವರೆಲ್ಲ ಸೇರಿ ಹೇಳಿದ್ದಕ್ಕೆ ನಾನು ಯುದ್ಧಕ್ಕೆ ನಿರ್ಧಾರ ಮಾಡಿದ್ದು, ನಾನು ಓಕೆ ಅಂದಿದ್ದು ಅಂತ ಹೇಳ್ಕೊಳ್ಬೇಕ. ಈಗ ಅದರಲ್ಲಿ 2 ಗೇಮ್ ಆಡಿದ್ದಾರೆ. ಒಂದು, ಈ ಯುದ್ಧದ ನಿರ್ಧಾರ ನಂದಲ್ಲ ಅನ್ನೋದು, ಇನ್ನೊಂದು ಇರಾನ್ ಪರಮಾಣುಗಳನ್ನು ಹೊಂದೋದಕ್ಕೆ ಹತ್ತಿರದಲ್ಲಿತ್ತು, ದಾಳಿ ಮಾಡದೆ ಬೇರೆ ವಿಧಿ ಇರಲಿಲ್ಲ ಅನ್ನೋದನ್ನು ಸಹ ಇಂಡೈರೆಕ್ಟ್ ಆಗಿ ಹೇಳುವ ಪ್ರಯತ್ನವನ್ನು ಅಮೆರಿಕ ಜನತೆಗೆ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಆದರೆ ಇದರ ನಡುವೆ ಅಮೆರಿಕದಲ್ಲಿ ಚರ್ಚೆಗಳಾಗ್ತಿರೋದು 2 ವಿಚಾರಗಳಿಗೆ. ಯುದ್ಧ ಆಗ್ತಿದೆ ಅಥವಾ ಅಮೆರಿಕ ಯುದ್ಧಕ್ಕೆ ಹೋಯ್ತು ಅನ್ನೋದಕ್ಕೆ ಕೆಲವರು ಒಂದು ವಾದವನ್ನು ಇಡ್ತಿದ್ರೆ, ಇನ್ನೊಂದು ಅಷ್ಟು ಜನ ಬೇರೆ ವಾದವನ್ನು ಇಡ್ತಿದ್ದಾರೆ. ಒಂದನೇ ವಾದ ಕೆಲವರು ಇಡ್ತಾ ಇರುವಂತಹದ್ದು, ಇಸ್ರೇಲ್ ಬಲವಂತ ಮಾಡಿ ಅವರ ಯುದ್ಧಕ್ಕೆ ನಮ್ಮನ್ನ ಎಳ್ಕೊಂಡು ಹೋಯ್ತು, ಟ್ರಂಪ್ ಇಸ್ರೇಲ್ನ ಒತ್ತಡಕ್ಕೆ ಮಣಿದು ಈ ಯುದ್ಧದ ಭಾಗವಾದರು, ನಮಗೆ ಲಾಸ್ ಆಗ್ತಿದೆ, ನಮಗೆ ನಷ್ಟ ಆಗ್ತಿದೆ, ನಮಗೆ ಸಮಸ್ಯೆ ಆಗ್ತಿದೆ, ಇಸ್ರೇಲ್ ಕಾರಣಕ್ಕೆ ನಮ್ಗೆ ಆಗ್ತಿರೋದು ಅಂತ ಒಂದಷ್ಟು ಜನ, ಅರ್ಧ ಭಾಗ ಅಮೆರಿಕನ್ನರು ಹೇಳ್ತಿದ್ದಾರೆ. ಇನ್ನು ಅರ್ಧ ಭಾಗ ಟ್ರಂಪ್ ಹೇಳಿದಂತಹ ಇನ್ನೊಂದು ಮಾತುಗಳನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಏನು ಅಂದರೆ, ಇರಾನ್ ಪರಮಾಣು ಬಾಂಬುಗಳನ್ನು ಹೊಂದುವ ಹತ್ತಿರಕ್ಕೆ ಬಂದುಬಿಟ್ಟಿತ್ತು, ಈಗ ದಾಳಿ ಮಾಡಿಲ್ಲ ಅಂದಿದ್ರೆ ಅದು ಪರಮಾಣು ಬಾಂಬುಗಳನ್ನು ಹೊಂದಿಬಿಡ್ತಿತ್ತು, ಹಾಗಾಗಿ ದಾಳಿ ಮಾಡಲೇಬೇಕಿತ್ತು, ನಮ್ಮ ದೇಶ ಮಾಡಿದೆ ಅಂತ ಕೆಲವರು ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ. ಸೊ ಈ ಎರಡೂ ಸಹ ಅಲ್ಲಿ ನಡೀತಾ ಇರುವಂಥದ್ದಂತೂ ನಿಜ. ಆದರೆ ಇದರ ನಡುವೆ ನಾನು ಹೇಳ್ದಂಗೆ ಯುದ್ಧ ವಿರಾಮವನ್ನು ಯಾವುದಕ್ಕೂ ಇಲ್ಲ, ನಾವು ಯಾವ ಯುದ್ಧ ವಿರಾಮವನ್ನು ಮಾಡ್ಕೊಂಡಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ, ಅದೆಲ್ಲ ಸುಳ್ಳು, ಟ್ರಂಪ್ ಹೇಳ್ತಿರೋ ಸುಳ್ಳು ಅಂತ ಹೇಳಿರುವಂತಹ ಇರಾನ್ ಎಲ್ಲ ಕಡೆ ಬಾಂಬಾರ್ಡ್ಮೆಂಟ್ ಮಾಡ್ಕೊಂಡಿದೆ. ಅದರಲ್ಲಿ ಇಸ್ರೇಲ್ಗಂತೂ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಯಾಕೆ ಅಂತಂದರೆ, ಇಸ್ರೇಲ್ಗೆ ಈಗ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಆಲ್ಮೋಸ್ಟ್ ನಾಶ ಆಗಿದ್ದಾವೆ ಸಾಕಷ್ಟು ಪ್ರದೇಶಗಳಲ್ಲಿ. ಇನ್ನು ಕೆಲವು ಪ್ರದೇಶಗಳಲ್ಲಿ ಅದರ ಹತ್ರ ಅದನ್ನು ಇಂಟರ್ಸೆಪ್ಟ್ ಮಾಡೋದಕ್ಕೆ ಇಂಟರ್ಸೆಪ್ಟರ್ಸ್ ಇಲ್ಲ. ಮೇಲೆ ಬರುವಂತಹ ಮಿಸೈಲನ್ನು ಹೊಡೆಯೋದಕ್ಕೆ ಕೆಳಗಡೆಯಿಂದ ಒಂದು ಹೋಗಬೇಕಲ್ಲ, ಅವೆಲ್ಲ ಖಾಲಿ ಆಗ್ತಾ ಇದ್ದಾವೆ. ಮತ್ತು ಈ ಹೊಸ ಮಿಸೈಲ್ಗಳು, ಇರಾನ್ ಏನು ಪ್ರತಿದಿನ ಒಂದೊಂದು ಹೊಸ ಮಿಸೈಲ್ಗಳನ್ನು ತಗೊಂಡು ಬಂದು ಪ್ರದರ್ಶನಕ್ಕಿಟ್ಟಂತೆ, ಎಕ್ಸಿಬಿಷನ್ ಮಾಡದಂತೆ ಅದನ್ನು ತೆಗೆದು ಇಸ್ರೇಲ್ ಮೇಲೆ ಹಾಕ್ತಾ ಇದೆ. ಅವುಗಳನ್ನು ತಡೆಯೋದಕ್ಕೆ ಈ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗೆ ಆಗ್ತಾ ಇಲ್ಲ, ಅವು ಸುಸ್ತಾಗಿ ಹೋಗಿದ್ದಾವೆ. ಅವುಗಳ ಸ್ಪೀಡು ಸೂಪರ್ಸೋನಿಕ್ ಸ್ಪೀಡ್ ಮಿಸೈಲ್ಗಳನ್ನು ಸಹ ಇರಾನ್ ಬಳಸ್ತಾ ಇದೆ. ಹಾಗಾಗಿ ಇಸ್ರೇಲ್ ಸುಸ್ತಾಗಿ ಹೋಗಿದೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ ಸುಸ್ತಾಗಿದೆ. ಸೊ ನಿನ್ನೆಯೂ ಸಹ ಇಸ್ರೇಲ್ನಲ್ಲಿ ಸಾಕಷ್ಟು ಪ್ರದೇಶಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವಿಧ್ವಂಸಕ ಘಟನೆಗಳು ನಡೆದಿದ್ದಾವೆ. ಬಟ್ ಇಸ್ರೇಲ್ ಒಂದನ್ನೂ ಹೊರಗಡೆ ಬರದ ರೀತಿಯಲ್ಲಿ ತನ್ನದೇ ಪ್ರಜೆಗಳ ಮೇಲೆ ನಿರ್ಬಂಧ ಹೇರ್ಕೊಂಡಿದೆ. ಯಾರಾದರೂ ಒಂದೇ ಒಂದು ಫೋಟೋ, ಒಂದೇ ಒಂದು ವಿಡಿಯೋ ಲೀಕ್ ಮಾಡಿದ್ರೆ ನಿಮ್ಮನ್ನು 5 ವರ್ಷ ಜೈಲಿಗೆ ಹಾಕ್ಬಿಡ್ತೀವಿ ಅಂತ ಬೆದರಿಸಿಟ್ಟಿದೆ. ಹಾಗಾಗಿ ವಿಚಾರಗಳು ಹೊರಗಡೆ ಬರ್ತಿಲ್ಲ. ಸೊ ಇದಿಷ್ಟು ಈಗ ಆಗಿರುವಂತಹ ಡೆವಲಪ್ಮೆಂಟ್. ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧಕ್ಕೂ ನಾನು ಕಾರಣ ಅಲ್ಲ, ನನ್ನ ನಿರ್ಧಾರ ಅಲ್ಲ ಅಂತ ಬೇರೆಯವ್ರ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಮಾಡಿರೋದು ಹೈಲೈಟು ಈಗಿನ ಡೆವಲಪ್ಮೆಂಟ್ಸಲ್ಲಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.